ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಇಂದಿಗೆ ಒಂದು ವಾರ ಜೈಲಿನ ಹತ್ರ ಅಭಿಮಾನಿಗಳು ಬಾರದಂತೆ ದಾಸನ ಮನವಿ. ದರ್ಶನ್ ಮೌನದ ಹಿಂದಿದೆಯಾ ನೌಟಂಕಿ ನಾಟಕ? ಸಿದ್ದರಾಮಯ್ಯನವರು ನಮ್ಮ ಡಿ.ಕೆ. ಶಿವಕುಮಾರ್ನವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯನವರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಸಮರ. ಸಿದ್ದರಾಮಯ್ಯ ಪದತ್ಯಾಗಕ್ಕೆ ಒಕ್ಕಲಿಗ ಶ್ರೀ ಮನವಿ. ಸಿಎಂ ಪರ ನಿಲ್ತಾರ ಕುರುಬ ಸ್ವಾಮೀಜಿಗಳು. ಸಲಿಂಗಕಾಮದ ಸುಳಿಯಲ್ಲಿ ಸೂರಜ್ ವಿಲವಿಲ. ಇಂದು ಹೊಳೆ ನರಸೀಪುರದಲ್ಲಿ ಸ್ಥಳ ಮಹಜರು. ಫಾರ್ಮ್ ಹೌಸ್ನಲ್ಲಿ ಪೊಲೀಸರ ಪಂಚನಾಮೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರಂತೆ. ಅಭಿಮಾನಿಗಳು ಭೇಟಿಯಾಗಬೇಕು ಅಂದ್ರೂ ಕೂಡ ಭೇಟಿಯಾಗೋದು ಬೇಡ ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡ್ತಿದ್ದಾರಂತೆ ದರ್ಶನ್. ಕುಟುಂಬಸ್ಥರನ್ನ ಭೇಟಿಯಾಗಿದ್ದನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಬರಬೇಡಿ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ತಿಳಿಸ್ತಿದ್ದಾರಂತೆ. ಜೈಲಿನ ಬಳಿ ಅಭಿಮಾನಿಗಳು ಬರಬೇಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಜೈಲಾಧಿಕಾರಿಗಳ ಮೂಲಕ ತಮ್ಮ ಸೆಲೆಬ್ರಿಟಿಗಳಿಗೆ ಸಂದೇಶ ರವಾನೆ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಹಾಗೆ ಪುತ್ರ ಬಂದು ಹೋದ ನಂತರದಲ್ಲಿ ಬಹುತೇಕ ಯಾರ ಜೊತೆ ಕೂಡ ಹೆಚ್ಚಿಗೆ ಮಾತಾಡ್ತಿಲ್ವಂತೆ. ತಾವಾಯ್ತು ತಾವು ತಮ್ಮ ಪಾಡಾಯ್ತು ಅನ್ನೋ ರೀತಿಯಲ್ಲಿ ಇದ್ದಾರಂತೆ ದರ್ಶನ್. ಜೈಲಿನ ಅಧಿಕಾರಿಗಳ ಬಳಿಯಲ್ಲಿ ಒಂದು ಮನವಿ ಮಾಡ್ಕೊಂಡಿದ್ದಾರಂತೆ. ಯಾರೆಲ್ಲ ಬರ್ತಿದ್ದಾರಲ್ಲ ಅಭಿಮಾನಿಗಳು ದರ್ಶನ್ನ ಭೇಟಿ ಆಗಬೇಕು ಅಂತ ಹೇಳಿ ಅವ್ರಿಗೆಲ್ಲ ಹೇಳಿ ನಾನೇ ಹೇಳಿದ್ದೀನಿ ಅಂತ ಹೇಳಿ ಯಾರು ಬರೋದು ಬೇಡ ಜೈಲ್ ಹತ್ರ. ಈಗೊಂದು ಕ್ಲಿಯರ್ ಕಟ್ ಸಂದೇಶ ರವಾನೆ ಆಗಲಿ ನನ್ನ ಕಡೆಯಿಂದ ಅಂತ ಹೇಳಿ ದರ್ಶನ್ ಮನವಿ ಮಾಡ್ಕೊಂಡಿದ್ದಾರೆ. ಪ್ರತಿನಿತ್ಯ ಕೂಡ ಗಮನಿಸ್ತಾ ಇದ್ದೀವಿ ಪರಪ್ಪನ ಅಗ್ರಹಾರ ಜೈಲಿನ ಆವರಣದಲ್ಲಿ ಅನೇಕ ಅಭಿಮಾನಿಗಳು, ವಿಶೇಷ ಚೇತನರು, ವಯೋವೃದ್ಧರು, ದರ್ಶನ್ ಅಭಿಮಾನಿ ಅನ್ಕೊಂಡು ದೂರ ದೂರದ ಊರಿನಿಂದ ಬಂದಿರೋರು ಬಂದು ಆ ಜೈಲಿನ ಸಿಬ್ಬಂದಿಯನ್ನು ದುಂಬಾಲ್ ಬೀಳ್ತಿದ್ದಾರೆ, ನಮಗೆ ಭೇಟಿ ಆಗ್ಲಿಕ್ಕೆ ಬಿಡಿ ಅಂತ ಹೇಳಿ. ಹೀಗಾಗಿ ದರ್ಶನೇ ಹೇಳಿದ್ದಾರಂತೆ ಯಾರು ಬರೋದು ಬೇಡ ಅಂತೇಳಿ ಹೇಳಿಬಿಡಿ ಅಂತ. ಮತ್ತೊಂದು ಕಡೆ ನಟ ದರ್ಶನ್ ಸೆರೆಮನೆ ವಾಸಕ್ಕೆ ಪವಿತ್ರ ಗೌಡ ಕಾರಣವಾ? ನನ್ನ ಮೇಲೆ ಸಿಂಪತಿ, ಅತ್ತಿಗೆ ಮೇಲೆ ಅಭಿಮಾನಿಗಳಿಗೆ ಕೋಪ. ಅತ್ತಿಗೆ ಅಂತ ಕರಿಬೋದಾ ಗೊತ್ತಿಲ್ಲ, ಕಾನೂನಾತ್ಮಕವಾಗಿ ಅಂತೂ ಆಕೆ ಪತ್ನಿ ಅಲ್ಲ ಅಂತ ಹೇಳಿ ಖುದ್ದು ಪವಿತ್ರ ಗೌಡ ಲಾಯರೇ ಹೇಳಿದ್ದಾರೆ. ಅತ್ತಿಗೆಯನ್ನ ಮರೆತು ಬಿಟ್ರ ನಟ ದರ್ಶನ್ ಅಭಿಮಾನಿಗಳು. ದರ್ಶನ್ ಫ್ಯಾನ್ಸ್ಗೆ ಪವಿತ್ರ ಬಗ್ಗೆ ಕಿಂಚಿತ್ತೂ ಅನುಕಂಪ ಇಲ್ಲ. ದರ್ಶನ್ನಿಂದ ದೂರವಾಗಿದ್ದಾರೆ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ. ಈ ಕೊಲೆ ನಡೆದ ಪ್ರಾರಂಭಿಕ ಹಂತದಲ್ಲಿ ದರ್ಶನ್ ಅಭಿಮಾನಿಗಳ ಸಮರ್ಥನೆ ನೀವು ಗಮನಿಸಿರ್ತೀರಿ. ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಮೆಸೇಜ್ ಕಳಿಸಿದ್ರೆ ಸುಮ್ಮನಿರ್ತಿದ್ರಾ? ತಮ್ಮ ಪತ್ನಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ದ ಅನ್ನೋ ಕಾರಣಕ್ಕೆ ಕೋಪ ಬಂದು ಎರಡೇಟ್ ಹೊಡೆದಿರಬಹುದು ದರ್ಶನ್ ಅಂತೇಳಿ. ಆದ್ರೆ ಈಗ ಪವಿತ್ರ ಗೌಡ ಸಮರ್ಥನೆಯ ಮಾತುಗಳು ದರ್ಶನ್ ಅಭಿಮಾನಿಗಳಿಂದ ಕೇಳೋಕ್ ಸಿಕ್ತಿಲ್ಲ. ಇದೆಲ್ಲದಕ್ಕೂ ಕಾರಣ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ದರ್ಶನ್ ಅಭಿಮಾನಿಗಳ